ನಮಸ್ಕಾರದಲ್ಲಿ ನಮಸ್ಕಾರ. ಹೌದ್ರ ಊರಲ್ಲೇನೋ ಗದ್ದಲ ಇದೆಯಂತೆ, ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿಮಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ತಡಿ, ಅದಕ್ಕಂತ ನಿಮ್ಮನ್ನ ಕಾಣಬೇಕಂತ ಊರ್ ಜನ ಹೊರಗಡೆ ನಿಂತಾರೆ. ಊರು ಬರ್ತಾ ಬರ್ತಾ ಬಹಳ ವರ್ಷ ಆಲಕತ್ತೈತ್ರಿ. ತಿಮ್ಮನ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ, ಅದಕ್ಕೆ ಅವನು ಕರ್ಕೊಂಡು ಬಂದಾರಿ. ಎಲ್ಲಿದ್ದಾರ ಅವರು? ಕರಿ ಅವರನ್ನು. ಏ ನಾಗ್ಯ, ಹಣಿಮ, ಕರ್ಕೊಂಡು ಬರ್ಲಿ ಅವನ. ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ? ಇಂದೊಮ್ಮೆ ಇದೇ ಊರ ಕಳ್ಳತನ ಮಾಡಿದ್ದೇನೆ. ಜೋಳದ ಗೋಡೆಗೆ ಬೆಂಕಿ ಇಟ್ಟಿದ್ದೇನ್ರಿ. ಅವತ್ತ ಇವನು ಕೈ ಕಾಲು ಮುರಿಬೋದಾಗಿತ್ತು. ಆದ್ರ ಇವನು ಮಾಡಿದ ತಪ್ಪಿಗೆ ದಂಡ ವಿಧಿಸಿದ್ರಿ. ಇಷ್ಟು ಸಾಲದಂತ ತಿಳಿದು ಇವತ್ತು ಏನು ಮಾಡ್ಯಾನ ಗೊತ್ತೇನ್ರಿ? ಏನು ಮಾಡಿದ್ದಾನೆ? ಕೆಂಚನ ಮಗಳು ಕೂಲಿ ಮಾಡಕ್ಕಂತ ತೋಟದ ಕಡೆ ಹೊರಟ್ರ ಅವಳ ಮೇಲೆ ಬಲತ್ಕಾರ ಮಾಡಕ್ ಪ್ರಯತ್ನ ಪಟ್ಟಾನ್ರೀಗ. ಹೌದಲ್ಲ? ನಾವು ಏನು ಮಾಡಿಲ್ಲ, ಸುಳ್ಳುದಂಡ ಹೇಳಿಕೆಯಿಂದ ಹೋದ ಬರ್ತಾ ಇದ್ದಾರೆ. ನೀನು ಎಲ್ಲಿರಿ, ಎಲ್ಲಿ ನಿಂತಿರಿ, ಯಾರು ಕಡಮುಂದ ನಿಂತಿರ ಮನೆಗೆ ಅರಿವು ಏನಾದರೂ ಇದೆ? ಸೂಕ್ತ 40 ಹಳ್ಳಿಯ ಜನರುಗಳನ್ನು ಸಮಸ್ಯೆ ಬಗೆಹರಿಸುವ ಇದು ನ್ಯಾಯವಂತರ ಮಂತ್ರ. ಇಂಥ ನ್ಯಾಯವಂತರ ಮಂತ್ರದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ನೀನು ಏನಾದರೂ ತಪ್ಪು ಮಾಡಿರಲೇಬೇಕಂತ. ಇದು ಸತಸಿದ್ಧ. ಈ ಧನರಾಜನ ದನಿ ಹತ್ತಿರ ಹೊರತು ಸುಳ್ಳು ಕತೆ ಕಟ್ಟುವರಿಗೆ ಶಿಕ್ಷೆ ಎಂದು ತಪ್ಪಿದಲ್ಲ. ನೀನು ಮಾಡಿದ ಅಪರಾಧ ಸತ್ಯವೋ ಸುಳ್ಳು ಎಂಬುದನ್ನು ನಿನ್ನ ಬಾಯಿದರೆ ನೀನೇ ಬದಲಾಗಲೇ ಬಡ್ಡಿ ಮಗನ. ಅವನ ಬಾಯಿಂದ ಏನ್ ಕೇಳ್ತಿರ್ತಾನೆ? ನಿಮ್ಮ ಹತ್ರ ಯಾರನ್ನು ಸುಳ್ಳು ಹೇಳ್ತಾರಂದ್ರೆ ಈ ಸುತ್ತ 40 ಹಳ್ಳಿಯ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರೆ. ನೀವು ನ್ಯಾಯ ಮಾಡಿದ ಮೇಲೆ ಸಾಕ್ಷಾತ್ ದೇವರೇ ನ್ಯಾಯ ಮಾಡಿದಂಗೆ. ಈ ನಿಮ್ಮ ಮನೆತನ ಹುಟ್ಟಿದ್ದು ಈ ಸುತ್ತ 40 ಹಳ್ಳಿಯ ಜನರ ನ್ಯಾಯ ಮಾಡಕ್ಕೆ. ನಿಮ್ಮ ಮನೆತನ ಹಿಡಿದು ನಿಮ್ಮ ಮುತ್ತಜ್ಜನ ಕಾಲದಿಂದಲೂ ನ್ಯಾಯ ಮಾಡುತ್ತಾ ಬಂದ ಮನೆತನ. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಪುರದ ನಿತ್ಯದ ಉಸಿರು. ಇಂಥ ನಾಡಿಗೆ ನಿಮ್ಮಂತ ಧಣರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ. ಇಂಥ ಮನೆತನ ಜೀವಂತ ಇರುವುದರಿಂದಲೇ ಈ ಸುತ್ತ 40 ಹಳ್ಳಿಯೊಳಗ ನೆಮ್ಮದಿಯಿಂದ ಬದುಕ್ತಾ ಇದ್ದಾಳೆ. ಆದ್ರ ಈ ದುಷ್ಟ ಈ ನೆಲದೊಳಗ ಹುಟ್ಟಬಾರದಾಗಿತ್ತು ದಡ್ಯರ.
ಚಿಕ್ಕ ವಯಸ್ಸಿನಲ್ಲಿ ಎಂತೆಂತ ಸಮಸ್ಯೆಗಳನ್ನ ಬಗೆಹರಿಸ್ತಾರಲ್ರಿ. ನಮ್ಮ ದೊಡ್ಡ ಧನ್ಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣಾನೇ ಐತಿ. ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರದು ದೊಡ್ಡ ಪಾಪರಿ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರೆ ಸಾಕು ಅಂತ ನಾನು ನಿತ್ಯ ದೇವರಿಗೆ ಬಿಡ್ಕೊಳ್ತೀನಿ. ಹುಟ್ಟಿದ ಮಗು ನಿಮ್ಮಂಗೆ ದೊಡ್ಡ ಗುಣ ಹೊಂದಿ ನಿಮ್ಮಂಗೆ ನ್ಯಾಯ ಹೇಳೋ ಚಿಕ್ಕದಡಿ ಆಗ್ಬೇಕಂತ ನನ್ನ ಆಸೆ. ಆ ಭಾಗ್ಯ ಎಂದು ಕಾಣ್ತೀನೋ ಏನೋ ದೇವರೇ ಬಲ್ಲ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಭಾಗ್ಯ ದೊರೆಯಲಿಲ್ಲ. ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆಯೂ ನಮಗಿಲ್ಲ. ಏಕೆಂದರೆ ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯ್ತು. ನಿಮ್ಮಂತ ದೀನದಲಿತರು ನಮ್ಮ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು. ದೇವರು ನಮಗೆ ಯಾವ ರೀತಿಯಿಂದ ಕಮ್ಮಿ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ, ಸಾಕಷ್ಟು ಸಂಪತ್ತು ಮನೆ ತುಂಬಿದೆ. ಇಷ್ಟ ಮೇಲೆ ನಿಮ್ಮಂತ ದುಡಿಯುವ ಹಾಳು ಮಕ್ಕಳೇ ನಮ್ಮ ಮನೆಯ ಮಕ್ಕಳನ್ನು ತಿಳಿದರಾಯ್ತದ. ಎಂತ ಮಾತಾಡ್ತಿರಿದ್ದಾಳ, ಇದೆಂತ ಮಾತಾಡ್ತೀರಿ? ನಮ್ಮನ್ನು ಪ್ರೀತಿಯಿಂದ ಕಂಡ್ರು ನಿಮ್ಮ ಮನೆಯ ಮಕ್ಕಳು ಆಗೋದಿಲ್ರಿ. ಈ ಮನೆಗೆ ಮಗ ಬೇಕೇ ಬೇಕು. ನಮ್ಮ ಮುತ್ತಜ್ಜನ ಕಾಲದಿಂದಲೂ ಈ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದೀವಿ. ಎಲ್ಲರನ್ನ ಮಕ್ಕಳಂತೆ ಕಂಡ್ರಿ. ಅದಕ್ಕೆ ನಾನು ದೇವರು ಬಿಡ್ಕೊಳ್ಳೋದ್ರಿ, ನಿಮ್ಗೂ ಒಬ್ಬ ಮಗ ಹುಟ್ಟಿದ್ರ ಈ ಊರೊಳಗೆ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸಿದಂತ ಆ ಭಾಗ್ಯ ಎಂದು ಕಾಣ್ತೀನೋ? ರುದ್ರ, ನೀನು ಈ ಮನೆಯ ಹಾಳ ಮಗನಲ್ಲ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ಅಪ್ಪರ, ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ. ಈ ಮನೆಯ ಅನ್ನದ ಋಣ ತಿನ್ನುವ ಪುಣ್ಯ ನನ್ಗೈತ್ರಿ ಅಪ್ಪ. ಈ ನಿಮ್ಮ ಋಣ ಯಾವ ಜನ್ಮದಾಗ ಮುಟ್ಟಿಸ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರು ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ಇರಲಿ. ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀಯಾ? ಆಯ್ತ್ರಿ ಅಪ್ಪ, ಹೋಗ್ಬನ್ನಿ. ಮಾದೇವಿ, ನೀನು ಎಲ್ಲಿಗೆ ಹೋಗಿರುವೆ? ಅಭಿಷೇಕ ಮಾಡಿಸ್ಕೊಂಡು ಬರೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ಪ್ರಸಾದ. ಮಹಾದೇವಿ, ದಿನನಿತ್ಯ ನೀನು ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿ ಬರುವಲ್ಲ, ಯಾಕೆ? ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದ್ಯಾ? ಹೌದು ಸ್ವಾಮಿ, ನಿಮ್ಮಂತ ಪುಣ್ಯವಂತ ನೀತಿವಂತ ಪತಿ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯವನ್ನೇ ಭಾವಿಸ್ಕೊಂಡಿದ್ದೇನೆ. ಆದ್ರೆ ನಮ್ಮ ಮದುವೆಯಾಗಿ 3 ವರ್ಷ ಆದ್ರೂ ನಮ್ಗೊಂದು ಮಗು ಹುಟ್ಟಿಲ್ಲ. ಆದಷ್ಟು ಬೇಗ ಮಕ್ಕಳ ಸಂತಾನ ದೊರೆಯಲಿ ಅಂತ ಪ್ರತಿನಿತ್ಯ ಆ ದೇವರಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ನಮಗೊಂದು ಮಗು ಹುಟ್ಟಿದ್ರೆ ಸಾಕು, ಈ ನಮ್ಮ ಜನ್ಮ ಸಾರ್ಥಕ ಆಗಲಿಲ್ಲ. ನೋಡು ಮಾದೇವಿ, ಇಲ್ಲದ ಆಸೆಗಳನ್ನು ಕೈ ಬಿಸಿ ಇರೋದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ನಾವು ರತ್ನಗಳನ್ನು ಆಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳು ಎತ್ತವರ ಮನೆತನಕ್ಕೆ ಕುತ್ತುಗಳಾಗಬಹುದು, ಕುಂಟಿಗೆ ಕತ್ತರಿಸುವ ಕಟುಕರ.
ಕ್ಷಮಿಸಿಬಿಡು. ಯಾಕೆ ಆ ದೇವರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಓಹೋ, ನಾನು ಆ ದೇವರಿಗೆ ಮಾಡ್ತಾ ಇರೋ ಅಭಿಷೇಕ ವ್ಯರ್ಥವಾಗ್ಬೋದು ಅಂತ ನೀವು ಅನ್ಸುತ್ತೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡ್ತಾ ಇರಿ, ಇಂದೆಲ್ಲ ನಾಳೆ ನಮಗೊಂದು ಮಗು ಹುಟ್ಟೋದು ಖಂಡಿತ. ಮುಂದೆ ಅವನೇ ಈ ಮನೆಗೆ ನನ್ನ ದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ದಣಿಯಾಗಿ ದೊಡ್ಡ ಕೀರ್ತಿ ತರ್ತಾನೆ ಈ ನಮ್ಮ ಮನೆತನಕ್ಕೆ. ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡು ಮಾದೇವಿ, ನಿನ್ನ ಆಸೆಯನ್ನು ಪೂರೈಸಲು ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ಲ. ಆ ದೇವರು ಈಗಾಗಲೇ ನನ್ನ ಮೇಲೆ ಕಣ್ಣು ತೆಗೆದಿದ್ದಾನೆ ಅಂದ್ರೆ ನೀನು ಹೇಳುವ ಮಾತು ಅಂದ್ರೆ ನಾನೀಗ 3 ತಿಂಗಳ ಗರ್ಭಿಣಿ. ಮಹಾದೇವಿ, ಈ ಮಾತು ಸತ್ಯನಾ? ಜಾಸ್ತಿ ಕೇಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಮಹಾದೇವಿ, ಹಿಂದೆ ನೀನು ಎಷ್ಟು ಸಲ ನಾಚಿಕೊಂಡರೂ ನನ್ನ ಮನ ಬರೇ ನಗುತ್ತಿತ್ತು. ಆದರೆ ಇಂದು ನಾಚಿಕೆ ಸೌಂದರ್ಯ ನಿನ್ನ ಶಬ್ದ ಸ್ವರಗಳಿಂದ ಮೀಟಿದಂತ ಆಗಿದೆ ಮಾದೇವಿ. ನನ್ನ ಮನ ಕೂಗುತ್ತದೆ ಮಾದೇವಿ, ನನ್ನ ಮನ ಕೂಗುತ್ತದೆ. ನಿನ್ನನ್ನು ಬೇಗನೆ ಅಪ್ಪಿಕೊಳ್ಳಲು ಅಂತ. ಹೋಗಿಪ್ಪ, ಏನ್ರಿ ನೀವು ಇಷ್ಟೊತ್ತಲ್ಲಿ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನೀನಾಡುವಾಗ ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಿ